ಅಮ್ಮ, ಒಂದು ರಾಯರ ಕತೆ ಹೇಳ್ತೀನಿ ಅಂದಿದ್ರಿ, ಹೇಳ್ತೀರಾ? ಆಯ್ತಮ್ಮ, ಹೇಳ್ತೀನಿ. ರಾಯರದೊಂದು ಚಿಕ್ಕ ಕತೆ ಹೇಳ್ತೀನಿ. ಓಂ ಗುರುಭ್ಯೋ ನಮಃ. ಗುರುಗಳು ಒಂದು ದಿನ ಹೀಗೆ ಹೋಗ್ಬೇಕಂತಿದ್ರೆ ಒಂದು ನಡುಮಧ್ಯದಲ್ಲಿ ಒಬ್ಬ ಮಹಿಳೆ ಸಿಗ್ತಾಳೆ. ಅವಳು ತುಂಬ ವಿಕಾರವಾಗಿರ್ತಾಳೆ. ಅವಳು ಏನಂತ ಅಂದರೆ, ಯಾರಮ್ಮ ನೀನು ಅಂತ ರಾಯರ ಆ ಮಹಿಳೆಯನ್ನು ಕೇಳಿದಾಗ, ನಾನೊಬ್ಳು ಪಿಶಾಚಿನಿ, ನನಗೆ ವಾಸವಿರಲು ನಿಮ್ಮ ಶರೀರದಲ್ಲಿ ಅವಕಾಶ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ರಾಯರು, ಆಯ್ತಮ್ಮ ಸರಿ ಇರು, ಆದರೆ ನೀವು ಯಾವಾಗ ಹೋಗ್ತೀರಾ ಅಂತ ಕೇಳಿದಾಗ, ನಿಮ್ಮ ಸತಿ ಬಂದು ಗುರುಗಳ ಹತ್ರ ಹೋಗೋಣ ಬನ್ನಿ ಅಂತ ಯಾವಾಗ ಅಂತಿರಲ್ಲ ಅವಾಗ ನಾನು ಹೋಗ್ತೀನಿ ನಿಮ್ಮ ಶರೀರ ಬಿಟ್ಟು ಅಂತ ಹೇಳ್ತಾಳೆ. ಆವಾಗ ಗುರುಗಳು ಹೇಳ್ತಾರೆ, ಆಯಿತು ಸರಿ ನನ್ನ ಶರೀರದಲ್ಲಿ ಇರಮ್ಮ ಅಂತೇಳಿ ಅವರು ಮನೆಗೆ ಹೋಗ್ತಾರೆ. ಹೋದ ತಕ್ಷಣದಿಂದ ಅವ್ರಿಗೆ ದಟ್ಟ ದಾರಿದ್ರ್ಯ ಬಂದು ಆಕರ್ಷಿ ಅವರ ಪರಿಸ್ಥಿತಿ ಏನಾಗ್ತೈತಿ, ಭಾಳ ಕೆಟ್ಟು ಹೋಗ್ತೈತಿ. ಆವಾಗ ಅವ್ರು ಏನು ಮಾಡ್ತಾರೋ, ಹೀಗೆ ದಿನ ಕಳೆದಂತೆ ಹೀಗೆ ಸಾಗ್ತಾ ಒಂದು ದಿನ ರಾಯರ ಸತಿಯ ಕನಸಿನಲ್ಲಿ ಗುರುಗಳು ಬಂದು ರಾಘವೇಂದ್ರ ಸ್ವಾಮಿಗಳನ್ನ ನಮ್ಮ ಹತ್ರ ಕರ್ಕೊಂಬನ್ನಿ ಅಂತ ಹೇಳಿದಾಗ, ಬಂದವರು ತಮ್ಮ ಪತಿ ಹತ್ತಿರ ಗುರುಗಳ ಹತ್ರ ಹೋಗೋಣ ಬನ್ನಿ ಅಂದಾಗ, ರಾಘವೇಂದ್ರ ಸ್ವಾಮಿಗಳು ಗುರುಗಳ ಹತ್ತಿರ ಹೋಗೋಣ ನಡಿ ಅಂತ ಹೇಳಿದ್ರೆ ಅವ್ರ ದರಿದ್ರ ಎಲ್ಲ ಕಳೆದೋಗ್ಬಿಡತ್ತೆ. ಆಗಿನಿಂದ ಈ ಕಥೆಯ ಅರ್ಥ ಏನಂದರೆ, ಅವರು ತಮ್ಮ ಶರೀರದಲ್ಲಿ ಪಿಶಾಚಿನನ್ನು ಇಟ್ಟುಕೊಂಡು ಒಂದು ಇದನ್ನು ನಡೆಸಿದಾರ ಅನ್ನೋದೇ ಈ ಕಥೆಯ ಅರ್ಥ ಕಂದ.